ನೀವು ಬಳಸುವಂತಹ ವಿದ್ಯುತ್ ನಮ್ಮ ಪ್ರತಿಯೊಂದು ದಿನದ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಆದರೆ ಈಗ ಒಂದು ಪ್ರಶ್ನೆ ಎಲ್ಲೆಡೆ ಕೇಳಿಬರುತ್ತಿದೆ. ಹೆಸ್ಕಾಂ ಖಾಸಗೀಕರಣವಾದರೆ ಜನರಿಗೆ ಲಾಭವೇ ಅಥವಾ ನಷ್ಟವೇ ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬರ್ರಿ. ಖಾಸಗಿ ಕಂಪನಿಗಳು ಬಂದರೆ ಹೊಸ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗುತ್ತದೆ. ವಿದ್ಯುತ್ ದೋಷಗಳನ್ನು ಬೇಗ ಸರಿಪಡಿಸುವ ಸಾಧ್ಯತೆ ಇರುತ್ತದೆ. ಗ್ರಾಹಕರ ಸೇವೆ ಗುಣಮಟ್ಟ ಸುಧಾರಿಸಬಹುದು. ಕೆಲವೆಡೆ ವಿದ್ಯುತ್ ಕಳ್ಳತನ ಕಡಿಮೆಯಾಗಬಹುದು ಮತ್ತು ನಿರ್ವಹಣೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಲಾಭವೇ ಮುಖ್ಯ ಎನ್ನುವ ಖಾಸಗಿ ಸಂಸ್ಥೆಗಳು ವಿದ್ಯುತ್ ದರವನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಸೇವೆಯ ಗುಣಮಟ್ಟ ಕಡಿಮೆಯಾಗುತ್ತದೆ. ಉದ್ಯೋಗಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಅಥವಾ ಉದ್ಯೋಗದ ಭದ್ರತೆ ಕಡಿಮೆಯಾಗಬಹುದು. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಹೆಚ್ಚುವರಿ ವೆಚ್ಚದ ಹೊರೆ ಬೀಳುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಯಾವುದೇ ನಿರ್ಧಾರ ಜನರ ಹಿತಾಸಕ್ತಿ ಕೈಗೆಟುಕುವ ದರ ಮತ್ತು ಉತ್ತಮ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡೇ ಆಗಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೆಸ್ಕಾಂ ಖಾಸಗೀಕರಣವಾಗಬೇಕೇ ಅಥವಾ ಸರ್ಕಾರ ಸಂಸ್ಥೆಯಾಗಿಯೇ ಮುಂದುವರಿಯಬೇಕೇ ಎಂಬುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.